ಸಮಾಜದ ಪರಿಕಲ್ಪನೆಯ ಬಗ್ಗೆ ಅದ್ಭುತವಾಗಿ ಮಾತನಾಡಿದಂಥ ಡಾಕ್ಟರ್ ನಿರ್ಮಲಾ ಭಟ್ಟಲ ಮೇಡಮ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳು. ಇನ್ನು ಎರಡನೆಯದಾಗಿ ಬಸವಣ್ಣ ಮತ್ತು ಕನಕದಾಸರಲ್ಲಿ ಭಕ್ತಿಯ ಪರಿಕಲ್ಪನೆ ಅಂತಕ್ಕಂಥ ವಿಷಯದ ಕುರಿತು ಡಾಕ್ಟರ್ ವೈ.ಎಂ. ಯಾಕೋಳಿ ಗುರುಗಳು ವಿಷಯವನ್ನು ಹಂಚಿಕೊಳ್ಬೇಕಂತ. ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು, ಅಥಣಿಯ ಶ್ರೀ ಕೆ.ಎ. ಲೋಕಾಪುರ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕನ್ನಡ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ನಡೆದಿರುವ ಬಸವಣ್ಣ ಮತ್ತು ಕನಕದಾಸರು ಸಾಂಸ್ಕೃತಿಕ ಅನನ್ಯತೆ ಎನ್ನುವ ಒಂದು ದಿನದ ವಿಚಾರ ಸಂಕಿರಣದ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾಡಿನ ಹಿರಿಯ ಸಾಹಿತಿಗಳು, ಪೂಜ್ಯ ಗುರುಗಳೂ ಆಗಿರುವಂಥ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಸರ್ ಅವರೇ, ಈ ಹೊತ್ತಿನವರೆಗೆ ಕನಕದಾಸ ಮತ್ತು ಬಸವಣ್ಣನವರ ಸಾಮಾಜಿಕ ನಿಲುವು ಎನ್ನುವ ವಿಷಯಗಳನ್ನು ಕುರಿತಂತೆ ಭಾಳ ಅದ್ಭುತವಾದ ಮಾತುಗಳನ್ನು ಆಡಿದಂಥ, ಅನೇಕ ಒಳ ನೋಟಗಳನ್ನು ನಮಗೆ ಕೊಟ್ಟಿರುವಂಥ ನಮ್ಮ ನೆಲದ ಭರವಸೆಯ ಕವಯತ್ರಿ ಮತ್ತು ಚಿಂತಕಿಯಾಗಿರುವಂಥ ಪ್ರಾಚಾರ್ಯರಾದ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್ ಅವರೇ, ವೇದಿಕೆಯನ್ನು ನಮಗೆ ಒದಗಿಸಿಕೊಟ್ಟಿರುವಂಥ ಕನಕದಾಸ ಅಧ್ಯಯನ ಕೇಂದ್ರದಿಂದ ಆಗಮಿಸಿರುವಂಥ ಸತ್ಯನಾರಾಯಣ ಸರ್ ಅವರೇ, ವೇದಿಕೆ ಮುಂದೆ ಇರುವಂಥ ಹಿರಿಯರಾದಂಥ ಅಲಿಬಾದಿ ಸರ್ ಅವರೇ, ಹೊಳೆಪ್ಪನವ್ರು ಸರ್ ಅವರೇ, ಬಿಸ್ವಾಗರ್ ಸರ್ ಅವರೇ, ಇನ್ನುಳಿದ ಎಲ್ಲ ಮುಂಜಾನೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಹಿರಿಯರು, ಉಪ ಕಾರ್ಯಾಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಎಸ್.ಎಂ. ಪಾಟೀಲ್ ಸರ್ ಅವರೇ, ಉದ್ಘಾಟನೆ ಮಾಡಿ ಹೋಗಿರುವಂಥ ಆನಂದ್ ಟೊನ್ಪಿ ಸರ್ ಅವರೇ, ಪ್ರಾಚಾರ್ಯರಾದ ಆರ್.ಎಂ. ದೇವರೆಡ್ಡಿ ಅವರೇ, ಇನ್ನುಳಿದ ಎಲ್ಲ ಈ ಸಂಸ್ಥೆಯ ಗೌರವಾನ್ವಿತ ಪ್ರಾಧ್ಯಾಪಕ ಬಂಧುಗಳೇ, ಬೇರೆ ಕಾಲೇಜಿನಿಂದ ಆಗಮಿಸಿದಂಥ ಉಪನ್ಯಾಸಕ ಪ್ರಾಧ್ಯಾಪಕ ಬಂಧುಗಳೇ ಮತ್ತು ಯಾವತ್ತೂ ಇನ್ನುಳಿದ ವಿದ್ವಾಂಸರೇ, ವಿದ್ಯಾರ್ಥಿನಿಯರೇ, ಬಹಳ ಇವತ್ತಿನ ಕಾಲಕ್ಕೆ ಅತ್ಯಂತ ಅಗತ್ಯವಾಗಿರುವಂಥ ಒಂದು ಚಿಂತನಾತ್ಮಕವಾದ ನೆಲೆಯೊಳಗೆ ನಮ್ಮ ನೆಲದ ಇಬ್ಬರು ಮಹಾ ವ್ಯಕ್ತಿಗಳನ್ನು, ಈ ನೆಲಕ್ಕೆ ಸಾಮಾಜಿಕವಾದ ಚಿಂತನೆಯ ಮೂಲಕ ಸಮಾನತೆಯನ್ನು ತರುವುದಕ್ಕೆ ಪ್ರಯತ್ನ ಮಾಡಿದಂಥ ಬಸವಣ್ಣ ಮತ್ತು ಕನಕದಾಸರನ್ನು ಹೋಲಿಕೆಯ ನೆಲೆಯೊಳಗೆ ಕಟ್ಟಿಕೊಡುವ ಪ್ರಯತ್ನವನ್ನು ಇವತ್ತು ನಮ್ಮ ತತ್ವಪದ ಅಧ್ಯಯನ ಕೇಂದ್ರ ಮಾಡ್ತಾ ಇರೋದು ನಿಜಕ್ಕೂ ಬಹಳ ಸಂತೋಷದ ವಿಷಯ. ಇವತ್ತಿನ ವಿಷಯಕ್ಕೆ ಬಂದರೆ, ಬಸವಣ್ಣ ಮತ್ತು ಕನಕದಾಸರು ಅವರ ಇಬ್ಬರ ನಡುವಿನ ಒಂದು ಸಾಂಸ್ಕೃತಿಕ ಅನನ್ಯತೆ, ಸರ್ ಆ ವಿಷಯವನ್ನು ಕುರಿತು ಮಾತಾಡ್ತಾರೆ. ಈ ವಿಷಯದ ನೆಲೆಯೊಳಗೆ ಇನ್ನುಳಿದ ಎರಡು ವಿಚಾರಗಳನ್ನು ಅದರೊಳಗೇ ಸೇರಿಸಿಕೊಂಡು ಈ ಹೊತ್ತಿನವರೆಗೆ ಮೇಡಮ್ ಅವರು ಸಾಮಾಜಿಕ ನಿಲುವುಗಳನ್ನು ಕುರಿತಂತೆ ಆ ಸಮಾನತೆಯನ್ನು ಕುರಿತು ಮಾತಾಡಿದ್ದಾರೆ. ನನಗೆ ಬಂದಿರುವ ವಿಷಯ ಕನಕದಾಸರಲ್ಲಿ ಮತ್ತು ಬಸವಣ್ಣನವರಲ್ಲಿ ಭಕ್ತಿಯ ಪರಿಕಲ್ಪನೆ. ಈ ಇಬ್ಬರು ಬಹಳ ಮುಖ್ಯವಾಗಿ ಭಕ್ತರು, ಅವರ ಭಕ್ತಿಯ ಆಲೋಚನೆ, ಭಕ್ತಿಯ ವಿನ್ಯಾಸ, ಭಕ್ತಿಯ ವಿಶ್ಲೇಷಣೆ, ಭಕ್ತಿಯ ನೆಲೆಗಳು ಹೇಗಿದ್ವು ಅನ್ನೋದನ್ನು ಕುರಿತಂತೆ ನನ್ನ ಕೆಲವು ಮಾತುಗಳನ್ನು ಅರ್ಧ ತಾಸಿನ ಪರಿಮಿತಿಯೊಳಗೆ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ವಿವರವಾದ ಲೇಖನವನ್ನು ನಾನು ತತ್ವಪದ ಕೇಂದ್ರಕ್ಕೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣ ಮತ್ತು ಕನಕದಾಸ ಈ ಇಬ್ಬರು ಈ ಸಮಾಜದ ಕತ್ತಲೆ ಕಳೆಯಲು ಬಂದಂಥ ವಿಚಾರವಾದಿಗಳು. ಅವರು ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ದರೂ ಅವರ ಉದಾತ್ತತೆಗೆ ಹೆಸರಾದವರು. ರಾಜಸತ್ತೆಯಲ್ಲಿದ್ದುಕೊಂಡ ಬಸವಣ್ಣ ಸಾಮಾನ್ಯರ ಬದುಕನ್ನು ಉದ್ಧಾರ ಮಾಡಲು ಭಕ್ತಿಯನ್ನು ಬಳಸಿಕೊಳ್ಳುತ್ತಾನೆ. ಕಲ್ಯಾಣದಲ್ಲಿ ನಿಂತು ಸಾಮಾನ್ಯರನ್ನು ಒಂದೆಡೆ ಸೇರಿಸಿ, ಭಕ್ತಿ ಎಂಬುದು ಬಹಳ ಸರಳವಾದ ದಾರಿ, ಅದಕ್ಕೆ ಯಾವ ಖರ್ಚು ಬೇಕಿಲ್ಲ. ಪರಮಾತ್ಮನನ್ನು ಸಾಮಾನ್ಯರಿಂದ ದೂರವಿಟ್ಟಂತಹ ಸಮಾಜದಲ್ಲಿ, ಪರಮಾತ್ಮನನ್ನು ಎಲ್ಲರಿಂದ ಸಾಮಾನ್ಯರಿಂದ ದೂರವಿಟ್ಟಂಥ ಅಂದಿನ ಸಮಾಜದಲ್ಲಿ ದೇವರನ್ನು ಕಾಣಲು ಎಲ್ಲರಿಗೂ ಭಕ್ತಿಯ ಮೂಲಕ ಸಾಧ್ಯ ಎಂಬುದನ್ನು ಸಾಧಿಸಿ ತೋರಿಸಿದವರು ಬಸವಣ್ಣನವರು. ಉಳ್ಳವರ ಸ್ವತ್ತಾಗಿದ್ದ ದೇವಾಲಯದಲ್ಲಿ ಬಂಧಿತವಾಗಿದ್ದ ದೇವರನ್ನು ಜನಸಾಮಾನ್ಯನ ಹತ್ತಿರಕ್ಕೆ ತಂದು ಕೊಟ್ಟವರು ಬಸವಣ್ಣನವರು. ಕನಕದಾಸ ಕೂಡ ತಿಮ್ಮಪ್ಪ ನಾಯಕನಾಗಿದ್ದಾಗ 12ನೆಯ ಶತಮಾನದ ಬಸವಣ್ಣ, 16ನೆಯ ಶತಮಾನದ ಕನಕದಾಸ. ಬಸವಣ್ಣ ಎಲ್ಲಿಗೆ ಸಾಮಾಜಿಕ ಕ್ರಾಂತಿಯನ್ನು, ಸಮಾನತೆಯ ಆಲೋಚನೆಗಳನ್ನು ನಿಲ್ಲಿಸಿದ್ದನೋ ಅಲ್ಲಿಯಿಂದ ಮುಂದುವರಿಸಿಕೊಂಡು ಬರುವ ಪ್ರಯತ್ನವನ್ನು ಕನಕದಾಸ ಮಾಡ್ತಾನೆ.
ಹಾಗಾಗಿ ಬಸವಣ್ಣ ಮತ್ತು ಕನಕದಾಸರನ್ನು ನಾವಿಬ್ಬರೂ ಈ ದೇಶದ ಈ ನೆಲದ ದೊಡ್ಡ ಕ್ರಾಂತಿಕಾರಕ ವ್ಯಕ್ತಿಗಳು ಅಂತ ನಾವು ಗಮನಿಸಬೇಕಾಗ್ತದೆ. ಕನಕದಾಸ ಕೂಡ ತಿಮ್ಮಪ್ಪ ನಾಯಕನಾಗಿದ್ದಾಗ ಅರಸೊತ್ತಿಕೆಯ ಅನುಭವವನ್ನು ಪಡೆದವರೇ. ಯಾಕಂದರೆ ಅವರು ಕೂಡ 70 ಹಳ್ಳಿಗಳ 70 ಗ್ರಾಮಗಳ ಬಾಡ ಪ್ರಾಂತ ಅನ್ನುವಂಥ ಬಾಡ 70 ಅನ್ನುವ ಪ್ರಾಂತದ ಅಧಿನಾಯಕನಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಒಬ್ಬ ಅಧಿದೊರೆಯಾಗಿ ಅಂದರೆ ಒಬ್ಬ ನಾಯಕನಾಗಿ ಕಾರ್ಯವನ್ನು ಮಾಡಿದವರೇ. ಆದರೆ ಜೀವನದ ಯಾವುದೋ ಒಂದು ಸಂಕೀರ್ಣ ಸಂದರ್ಭದಲ್ಲಿ ಬಂಧು ಬಾಂಧವರು ರಾಜಸತ್ತೆ ಎಲ್ಲರನ್ನೂ ಕಳೆದುಕೊಂಡು ಕನಕ ನಾಯಕ ಕನಕದಾಸನಾಗಿ ಪರಿವರ್ತಿತನಾಗಿ ಶ್ರೀಹರಿಗೆ ಕಾಗಿನೆಲೆ ಆದಿಕೇಶವನಿಗೆ ತನ್ನನ್ನು ಸಮರ್ಪಿಸಿಕೊಂಡವರು. ಭಕ್ತಿಯೊಂದೇ ಶ್ರೀಹರಿಯನ್ನು ಮುಟ್ಟುವ ಮಾರ್ಗ ಎಂಬುದನ್ನು ಅರ್ಥ ಮಾಡಿಕೊಂಡವರು. ಭಕ್ತಿ ಈ ಇಬ್ಬರು ಮಹನೀಯರು ಸಮಾಜದ ಜನರ ಉದ್ಧಾರಕ್ಕೆ ಬಳಸಿದ ತತ್ವ. ಭಕ್ತಿ ಈ ಇಬ್ಬರೂ ಮಹನೀಯರು ಸಮಾಜದ ಜನರ ಉದ್ಧಾರಕ್ಕೆ ಬಳಸಿದ ತತ್ವ. ಭಕ್ತಿ ಎಂದರೇನು ಎಂಬ ಪ್ರಶ್ನೆಗೆ 106 ವ್ಯಾಖ್ಯಾನಗಳಿವೆ. ನಾವು ಅದರ ಆಲೋಚನೆಗೆ ಹೋಗೋದು ಬೇಡ, ಅದು ಬಹಳ ದೀರ್ಘವಾದಂಥ ವ್ಯಾಖ್ಯಾನ ಆಗ್ತದೆ. ಭಗವಂತನ ಮೇಲಿಟ್ಟಿರುವ ಅನನ್ಯವಾದ ಪ್ರೀತಿಯೇ ಭಕ್ತಿ. ಒಂದೇ ಮಾತಿನೊಳಗೆ ಹೇಳಬಹುದಾದರೆ ನಮ್ಮ ಎಲ್ಲ ವಿದ್ವಾಂಸರುಗಳು ಅಥವಾ ವ್ಯಾಖ್ಯಾನಗಳು ಮಾಡಿದ ಸಾರವನ್ನು ಸಮಾವೇಶಗೊಳಿಸಿಕೊಂಡು ಒಂದು ಮಾತಿನಲ್ಲಿ ನಾವು ಭಕ್ತಿಯನ್ನು ವ್ಯಾಖ್ಯಾನಿಸುವುದಾದರೆ ಅದು ಭಗವಂತನ ಮೇಲಿಟ್ಟಿರುವ ಅನನ್ಯವಾದ ಪ್ರೀತಿ. ಅದರೊಳಗೆ 9 ಪ್ರಕಾರದ ಭಕ್ತಿಗಳದಾವಂತ ನಮ್ಮ ಶಾಸ್ತ್ರ ಗ್ರಂಥಗಳು, ಹಿಂದಿನ ಪುರಾಣ ಪುಣ್ಯ ಕಥೆಗಳು ಹೇಳ್ತವೆ. ಅದನ್ನೇ ಒಪ್ಪಿಕೊಳ್ಳುವ ಕನಕದಾಸ ತನ್ನ ರಾಮಧಾನ್ಯ ಚರಿತೆ ಎನ್ನುವ ಕಾವ್ಯದಲ್ಲಿ ಕನಕದಾಸ ಇಡೀ 16ನೇ ಶತಮಾನದ ಕೀರ್ತನ ಸಮುದಾಯದಲ್ಲಿ, ದಾಸರ ಸಮುದಾಯದಲ್ಲಿ ಭಾಳ ವಿಶಿಷ್ಟನಾದಂಥ ವ್ಯಕ್ತಿ. ಯಾಕಂದರೆ ಹರಿದಾಸರ ಆ 16ನೇ ಶತಮಾನದ ದಾಸ ಸಾಹಿತ್ಯವನ್ನು ಕಟ್ಟಿದವರೆಲ್ಲ ಮೇಲುವರ್ಗದವರು, ಎಲ್ಲ ಬ್ರಾಹ್ಮಣ ಸಮುದಾಯಕ್ಕೆ, ಪುರೋಹಿತ ಶಾಹಿ ಸಮುದಾಯಕ್ಕೆ ಸೇರಿದವರಾದರೆ ಆ ಗುಂಪಿನೊಳಗೆ ಸಿಡಿದು ನಿಲ್ಲುವ ನಕ್ಷತ್ರದಂತೆ ಕಾಣುವ ಒಬ್ಬ ವ್ಯಕ್ತಿ ಕೆಳವರ್ಗಕ್ಕೆ ಸೇರಿದ ಕನಕದಾಸ. ಆತ ಹುಟ್ಟಿದ್ದು ಮೇಡಮ್ ಅವರಿಗಾಗಲೇ ಹೇಳಿದರು, ನಾನು ಕುರುಬದಾಸ ಅಂತ ಆತ ಸ್ಪಷ್ಟವಾಗಿ ಹೇಳ್ತಾನೆ. ಕುರುಬರೋ ನಾವು ನಮ್ಮದ್ಯಾವರು ಬೀರಯ್ಯ ಅಂತ ಅವ ಹೇಳುವುದನ್ನು ಅವನ ಒಂದು ಕೀರ್ತನೆಯಲ್ಲಿ ನಾವು ಗಮನಿಸ್ತೇವೆ. ಆ ಕುರುಬ ಎನ್ನುವ ಪದವನ್ನು ಒಂದು ಜಾತಿಗೆ ಸೀಮಿತಗೊಳಿಸಿಕೊಳ್ಳುವ ಪ್ರಯತ್ನವನ್ನು ಕನಕದಾಸ ಮಾಡೋದಿಲ್ಲ ಅನ್ನೋದನ್ನು ಕೂಡ ಮೇಡಮ್ ಅವರು ಹೇಳಿದ್ದಾರೆ. ಅಂಥ ಕನಕದಾಸ ಕಾವ್ಯಗಳನ್ನೂ ಬರೆದಿದ್ದಾನೆ. ಆತ ಬರೆದಿರುವ 345 ಕೀರ್ತನೆಗಳು, 100ಕ್ಕೂ ಹೆಚ್ಚು ಉಗಾಭೋಗ ಮತ್ತು ಆತನ ಸುಳಾದಿ, ಆತನ ಇನ್ನುಳಿದಂಥ ಮುಂಡಿಗೆಗಳು ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಯಾರೂ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲಾರದಂಥ ತುಂಬ ಕಠಿಣವಾದಂಥ ಮುಂಡಿಗೆ ಎನ್ನುವ ಸಾಹಿತ್ಯ ಪ್ರಕಾರವನ್ನು, ಶರಣರ ಬೆಡಗಿನ ವಚನಗಳ ಹಾಗೆ ಮುಂಡಿಗೆ ಎನ್ನುವ ಕಾವ್ಯ ಪ್ರಕಾರವನ್ನು ಕನ್ನಡಕ್ಕೆ ಕೊಟ್ಟಂಥವನು ಕನಕದಾಸ. ಹಾಗೆಯೇ 5 ಕಾವ್ಯಗಳನ್ನು ಕೊಡ್ತಾನೆ. ಕಾವ್ಯ ಮತ್ತು ಕೀರ್ತನೆ ಎರಡನ್ನೂ ಬರೆದಂತಹ ಏಕಮೇವ ದಾಸನಾಗಿ ಕನಕದಾಸ ನಮಗೆ ಕಾಣಿಸ್ತಾನೆ. ಆತನ ರಾಮಧಾನ್ಯ ಚರಿತೆ, ಆತನ ಹರಿಭಕ್ತಿ ಸಾರ, ಮೋಹನ ತರಂಗಿರಿ ಇವೆಲ್ಲವುಗಳು ಕೂಡ ಈ ನೆಲದ ಬಹುದೊಡ್ಡ ಕೃತಿಗಳಾಗಿ ನಮಗೆ ಕಾಣಿಸ್ತವೆ. ಆತನ ಒಂದು ಕೃತಿ ಹರಿಭಕ್ತಿ ಸಾರ. ತನ್ನ ಆರಾಧ್ಯ ದೈವವಾದಂಥ ಆದಿಕೇಶವನಿಗೆ, ಕಾಗಿನೆಲೆಯ ಆದಿಕೇಶವನಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡಂಥ ಕನಕದಾಸ ಹಿಂದಿನ ನಮ್ಮ ಪರಂಪರೆ ಹೇಳಿದ ನವವಿಧ ಭಕ್ತಿಗಳನ್ನು ಒಪ್ಪಿಕೊಳ್ತಾ ಅಲ್ಲೊಂದು ಪದ್ಯವನ್ನು ಬರೀತಾನೆ. ಕೇಳುವುದು ಹರಿಕಥೆಯ ಕೇಳಲು ಹೇಳುವುದು, ಹರಿಭಕ್ತಿ ಮನದಲ್ಲಿ ತಾಳುವುದು, ಹಿರಿದಾಗಿ ನಿನ್ನಯ ಚರಣ ಸೇವೆಯಲ್ಲಿ. ಯಾವುದನ್ನು ನಮ್ಮ ಪರಂಪರೆ ಕೀರ್ತನಂ ಹಾಗೆಲ್ಲ ಹೇಳ್ತಾ ಬಂದು, ಶ್ರವಣಂ ಕೀರ್ತನಂ, ನಿನ್ನನ್ನು ನಾನು ಆರಾಧನೆ ಮಾಡಬೇಕಂತ 9 ವಿಧದ ಭಕ್ತಿಗಳನ್ನು ಹೇಳ್ತಾ ಬಂದಿತ್ತು. ಅದನ್ನು ಕೇಳುವುದು ಹರಿಕಥೆಯ ಕೇಳಲು ಹೇಳುವುದು ಹರಿಭಕ್ತಿ ಮನದಲ್ಲಿ ತಾಳುವುದು, ಹಿರಿದಾಗಿ ನಿನ್ನಯ ಚರಣ ಸೇವೆಯಲ್ಲಿ. ಊಳಿಗವ ಮಾಡುವುದು ವಿಷಯ ಹೂಳುವುದು, ನಿಜ ಮುಕ್ತಿ ಕಾಂತಿಯ ನಾಳುವುದು, ಕೃಪೆ ಮಾಡಿ ರಕ್ಷಿಸು ನಮ್ಮನವರತ ಅಂತ ಆತ ಬೇಡ್ಕೊಳ್ತಾನೆ. ಬಸವಣ್ಣನವರ ಭಕ್ತಿಯ ಆಲೋಚನೆ ವೈಚಾರಿಕ ಹಿನ್ನೆಲೆಯಲ್ಲಿ ನಿಂತದ್ದು, ವೈಚಾರಿಕ ನೆಲೆಯಲ್ಲಿ ನಿಂತದ್ದು. ಯಾವುದನ್ನೂ ಕೂಡ ವಿರೋಧಿಸಲಾರದೆ ಒಪ್ಪಿಕೊಳ್ಳುವವರು ಬಸವಣ್ಣನವರಲ್ಲ. ಆದರೆ ಕನಕದಾಸ ಬಸವಣ್ಣನವರಷ್ಟು ತಾರ್ಕಿಕವಾದ ಗಟ್ಟಿ ನೆಲೆಯ ಮೇಲೆ ನಿಲ್ಲುವಂಥವರಲ್ಲ. ಹೋಲಿಕೆಗಾಗಿ ನಾವು ಅನಿವಾರ್ಯವಾಗಿ ಆಲೋಚನೆ ಮಾಡ್ತಾ ಹೋದಾಗ ಕನಕದಾಸರದು ಸಂಪೂರ್ಣವಾದ ಅರ್ಪಿಸಿಕೊಂಡ ಭಕ್ತಿಯ ನೆಲೆ. ಅವರು ಆ ನೆಲೆಯ ಮೇಲೆ ನಿಂತು ಮಾತಾಡ್ತಾರೆ. ತನ್ನನ್ನು ತಾನು ಸಂಪೂರ್ಣವಾಗಿ ಆದಿಕೇಶವನಿಗೆ ಒಪ್ಪಿಸಿಕೊಂಡ ವ್ಯಕ್ತಿತ್ವವಾಗಿ ಕನಕದಾಸ ನಮಗೆ ಕಾಣ್ತಾನೆ.
ಭಕ್ತರಾದ ಕನಕದಾಸರಾಗಲಿ ಬಸವಣ್ಣನವರಾಗಲಿ ಭಕ್ತಿಯೊಂದೇ ಮುಕ್ತಿಗೆ ಸಾಧನ ಎಂದು ನಂಬಿದವರು. ಬಸವಣ್ಣ ಹೇಳ್ತಾನೆ ಒಂದು ವಚನದೊಳಗೆ, ಭಕ್ತಿ ವಿಶೇಷವ ಮಾಡುವಡೆ 10 ಬೆರಳುಂಟು ಅಂತ. ಒಂದಲ್ಲ, 2 ಕೈ ಅಲ್ಲ, 10 ಬೆರಳುಂಟು ಅಂತ ಭಾಳ ಅಮೋಘವಾದದ್ದನ್ನು ಅವರು ಸೂಚನೆ ಕೊಟ್ಟರೆ, ಕನಕದಾಸರು ಹೇಳ್ತಾರೆ, ಸಕಲ ಸಾಧನಕ್ಕೆಲ್ಲ ಸಿದ್ಧಗೊಳಿಸುವುದು. ಭಕ್ತಿ ನಮಗೇನು ಸಹಾಯ ಮಾಡ್ತದಪ್ಪ, ನಮಗೇನು ಮಾಡಕ್ಕೆ ಹಸ್ತದಪ್ಪ ಅಂದ್ರೆ, ಕನಕ ಹೇಳ್ತಾನೆ, ಸಕಲ ಸಾಧನಕ್ಕೆಲ್ಲ ಸಿದ್ಧಗೊಳಿಸುವುದು. ಬಕುತಿ ಸಾಧನವಲ್ಲದನ್ಯ ಸಾಧನ ಉಂಟೆ. ಬಕುತಿ ಸಾಧನವಲ್ಲದೆ, ಬಕುತಿ ಅನ್ನೋದೊಂದು ಮೀಡಿಯಾ, ಇದೊಂದು ಮಾಧ್ಯಮ, ಇದೊಂದು ಸಾಧನ. ಇದು ಶ್ರೀಹರಿಯನ್ನು ಮುಟ್ಟೋದಕ್ಕೆ ಈ ಸಾಧನವಲ್ಲದನ್ಯ ಸಾಧನ ಉಂಟೆ, ಮತ್ತೊಂದು ಸಾಧನ ಇಲ್ಲವೇ ಇಲ್ಲ, ಅದು ಒಂದೇ ಸಾಧನ ಅಂತ ಕನಕದಾಸ ಸಾರ್ತಾರೆ. ಇಬ್ಬರು ಮಹನೀಯರು ಭಕ್ತಿಯನ್ನು ಕಂಡ ರೀತಿಯ ವಿಶ್ಲೇಷಣೆ ಅನನ್ಯವಾದುದು. ಭಕ್ತಿಯನ್ನು ಕುರಿತಂತೆ ಡಾಕ್ಟರ್ ರಾನಡೆ ಅವರು ಒಂದು ವ್ಯಾಖ್ಯಾನ ಮಾಡ್ತಾರೆ. ಏನು ಅಂದರೆ, ಅವರು ಹೇಳಿದ ಆ ಮಾತು ಭಾಳ ಸಮಗ್ರವಾಗಿ ಭಕ್ತಿಯನ್ನು ವಿವರಿಸ್ತದೆ. ವಿರಕ್ತಿ, ಪ್ರೇಮ, ಸಮರ್ಪಣಾ ಮನೋಭಾವ, ಇವು ವಿರಕ್ತಿ, ಪ್ರೇಮ, ಸಮರ್ಪಣಾ ಮನೋಭಾವ, ದೈವಿ ಸಾಕ್ಷಾತ್ಕಾರ, ಇವು ಭಕ್ತಿ ಜೀವನದ ಮೈಲುಗಲ್ಲುಗಳು ಅಂತ ಹೇಳ್ತಾರೆ. ಈ 4 ಅಂಶಗಳ ನೆಲೆಯೊಳಗೆ ಈ ಇಬ್ಬರ ಭಕ್ತಿಯ ಚರ್ಚೆ ಮುಂದುವರಿತದೆ. ಇವು ಇಬ್ಬರಲ್ಲಿಯೂ ವಿವರವಾಗಿಯೇ ಬಂದಿವೆ. ಕೂಡಲ ಸಂಗಮ ದೇವ ಕಡೆತನಕ ಕಾಯುವ ಎಂಬ ನಂಬಿಕೆ ಬಸವಣ್ಣನವರದಾದರೆ, ಕಡೆತನಕ ಕಾಯುವ ಎಂಬ ನಂಬಿಕೆ ಬಸವಣ್ಣನವರದಾದರೆ, ತಲ್ಲನಿಸದಿರು ಕಂಡ್ಯ, ಮೇಡಮ್ ಅವರು ಅದನ್ನು ಉಲ್ಲೇಖ ಮಾಡಿದರು. ತಲ್ಲನಿಸದಿರೋ ಕಂಡ್ಯ ತಾಳು ಮನವೇ ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯ ಬೇಡ. ಭಾಳ ಸುಂದರವಾದ ಉದಾಹರಣೆಗಳನ್ನು ಉಪಮೆಗಳನ್ನು ಕೊಡ್ತಾರೆ. ಅಲ್ಲೇನು ಕಲ್ಲಿನ ತಳದಲ್ಲಿ ಇರುವಂಥ ಕಪ್ಪೆಗೆ ಅಲ್ಲಿಗೆ ಆಹಾರವನ್ನು ಇಟ್ಟವರು ಯಾರೋ ಅಂತ ಪ್ರಶ್ನೆ ಮಾಡ್ತೀವಿ. ಯಾಕೆ ನೀನು ಚಿಂತೆ ಮಾಡ್ತೀಯಪ್ಪ? ನೀನು ಎಲ್ಲೋ ಗುಡ್ಡದ ತುದಿಯಲ್ಲಿ ಬೆಳೆದಂಥ ಗಿಡಕ್ಕೆ, ಕಲ್ಲಿನ ತಳದೊಳಗೆ ಕುಳಿತಿರುವ ಕಪ್ಪೆಗೆ ಅಲ್ಲಿಗೆ ಆಹಾರವನ್ನು ಇಟ್ಟವರು ಯಾರೋ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯ. ಯಾಕಂದ್ರೆ ಬಲ್ಲಿದ ಕಾಗಿ ನೆಲೆಯಾದಿ ಕೇಶವರಾಯ, ಅವನು ಹುಟ್ಟಿಸ್ತವನಿಗೆ ಗೊತ್ತಿದೆ, ನಮ್ಮನ್ನು ಹೇಗೆ ಸಾಕಬೇಕು ಅನ್ನೋದು ಗೊತ್ತಿದೆ ಅನ್ನುವ ಒಂದು ಬಹಳ ದೃಢವಾದ ನಂಬಿಕೆಯ ನೆಲೆಯಲ್ಲಿ ಕನಕದಾಸರ ಭಕ್ತಿ ನಿಂತಿರುವುದನ್ನು ನಾವು ಗಮನಿಸ್ತೇವೆ. ಈ ನಂಬಿಕೆ ಬಸವಣ್ಣನವರಲ್ಲಿಯೂ ಕೂಡ ಸಂಪೂರ್ಣವಾಗಿ ಬರ್ತದೆ. ಬಸವಣ್ಣ ಸಮಾಜ ಸುಧಾರಕ, ಮಂತ್ರಿ, ಅರ್ಥಮಂತ್ರಿ, ದಂಡನಾಯಕ ಎಲ್ಲವೂ ಹೌದು, ಆದರೆ ಎಲ್ಲವನ್ನೂ ಮೀರಿದ ಒಬ್ಬ ಭಕ್ತ ಅನ್ನೋದನ್ನು. ಯಾಕಂದರೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಭಕ್ತಿ ಅನ್ನುವಂಥದ್ದು ಯಾರು ಕೊಟ್ಟಿದ್ದಾರೆ ನನಗೆ ಭಕ್ತಿಯನ್ನು, ಎಷ್ಟು ಸುಂದರವಾಗಿ ಬಸವಣ್ಣ ಹೇಳ್ತಾರೆ ತನ್ನ ಬಗ್ಗೆ. ಈ ಇಬ್ಬರು ಮಹಿಮರ ಬದುಕಿನ ಭಕ್ತಿಯ ಆಲೋಚನೆ ಮಾಡುವಾಗ ಇಬ್ಬರು ಹೇಳ್ತಾರೆ, ವಿನಯದಿಂದ ತಮ್ಮ ಭಕ್ತಿಯನ್ನು ಸೂಚಿಸ್ತಾರೆ. ಅವರೊಳಗೊಂದು ವಿನಯ ಇದೆ. ಭಕ್ತನಾದವನಲ್ಲಿ ವಿನಯ ಇರಬೇಕು, ಅಹಂಕಾರ ಇರಬಾರ್ದು. ಬಸವಣ್ಣ ಹೇಳೋದಾಗಲಿ, ಕನಕರು ಹೇಳೋದಾಗಲಿ, ಬಸವಣ್ಣವರ ಒಂದು ವಚನ ಎಲ್ಲರಿಗೂ ಗೊತ್ತಿರುವ ವಚನ ಹೇಳ್ತಾರೆ ಅವರು, ಭಕ್ತಿ ಇಲ್ಲದ ಬಡವ ನಾನಯ್ಯ. ನೋಡ್ರಿ, ಬಸವಣ್ಣನ ಈ ನೆಲೆಯನ್ನು ನಾವು ಆಲೋಚನೆ ಮಾಡ್ತಾ ಹೊರಟಾಗ ಬಸವಣ್ಣ ಭಕ್ತಿಯ ಈ ವಚನವನ್ನು ಬರೆಯೋ ಮೂಲಕ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂದರೆ, ತನ್ನಲ್ಲಿ ಭಕ್ತಿ ಇಲ್ಲ ಅಂತ ಹೇಳೋದೊಂದು ಮುಖ್ಯವಾದ ಮಾತಲ್ಲ, ಅದನ್ನು ನನಗೆ ಯಾರು ಕೊಟ್ಟರು ಅಂತ ಹೇಳೋದು ಬಹಳ ಮುಖ್ಯವಾದ ಮಾತು. ಆ ವಚನ ಬರೆಯುವ ಮೂಲಕ ಈ ದೇಶದ ಯಾರು ವಂಚಿತರಿದ್ದಾರೆ, ಯಾರು ಈ ದೇಶದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ, ಯಾರು ಈ ದೇಶದಲ್ಲಿ ಭಕ್ತಿಯಿಂದ ದೂರ ಇದ್ದಾರೆ, ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ಪ್ರಯತ್ನವನ್ನು ಬಸವಣ್ಣ ಮಾಡ್ತಾನೆ. ಅದಕ್ಕೆ ಅವನು ಉದಾಹರಣೆ ತಗೊಂಡು ಬರ್ತಾನೆ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಣ್ಣ ಪುರಾತರು. ಭಾಳ ಮುಖ್ಯವಾಗಿ ಗಮನಿಸಬೇಕಾದ ಪದ ಇದು. ಯಾಕಂದರೆ ಈ 3 ಮಂದಿಗೆ ಅವೇನಂತಾನಂದ್ರೆ, ನನ್ನ ಪುರಾತರು, ಇವರೆಲ್ಲ ನನ್ನ ಹಿರಿಯರು, ನನ್ನ ಅಜ್ಜಮುತ್ತೆ ಇವರು. ಬಸವಣ್ಣನ ಈ ನಡೆಯನ್ನು ಸಮಾಜದಲ್ಲಿ ಅಧೋಮುಖೀಕರಣ ಅಂತ ಇದನ್ನು ಕರೀತಾರೆ. ವಿದ್ವಾಂಸರು ಇದನ್ನು ಏನಂತ ಕರೀತಾರೆ? ಬಸವಣ್ಣನ ಈ ನಡೆಯನ್ನು ಇದೊಂದು ರೀತಿಯೊಳಗೆ ಅಧೋಮುಖೀಕರಣ ಅಂದರೆ ಮೇಲಿನವರು ಕೆಳಗೆ ಬರೋದು, ಕೆಳಗಿನವ್ರ ಮೇಲೆ ಹೋಗೋದಲ್ಲ. ಬಸವಣ್ಣ ಯಾರು ಅಂತ ಮೇಡಮ್ ಅವ್ರು ಹೇಳಿದರು. ಆತ ಜಾತಿಯಿಂದ ಬ್ರಾಹ್ಮಣನಾಗಿದ್ದ, ನಂತರದಲ್ಲಿ ಆತ ಲಿಂಗಾಯತ ಧರ್ಮವನ್ನು ಹುಟ್ಟು ಹಾಕ್ತಾನೆ, ಶರಣ ಧರ್ಮಕ್ಕೆ ಆತ ಬರ್ತಾನೆ. ಅದೆಲ್ಲ ವಿಚಾರವನ್ನು ನಾವು ಚರ್ಚಿಸಿದ್ವಿ. ಅಂಥ ಉನ್ನತ ವರ್ಗದ ಬಸವಣ್ಣ, ಮಂತ್ರಿಯಾಗಿದ್ದ ಬಸವಣ್ಣ, ದಂಡನಾಯಕನಾಗಿದ್ದ ಬಸವಣ್ಣ, ಒಬ್ಬ ಹರಳಯ್ಯನನ್ನು ನನ್ನ ಪುರಾತರು, ಚಿಕ್ಕಯ್ಯ, ನೆಮ್ಮಯ್ಯ, ದಾಸಯ್ಯ, ದೊಡ್ಡಯ್ಯ, ಇವರೆಲ್ಲ ನನ್ನ ದೊಡ್ಡವರು, ನಮ್ಮಪ್ಪ, ನಮ್ಮ ಅಜ್ಜ ಅಂತ ಹೇಳ್ಕೊಡೋದಾದರೆ ಬಸವಣ್ಣ ಇಳಿಯುವ ರೀತಿಯನ್ನು ನಾವು ಗಮನಿಸಬೇಕು. ಹಾಗಾಗಿ ಒಂದು ಮಾತು ಬರೀತಾನೆ ಮುಂದೆ ಆ ವಚನದೊಳಗೆ, ಎನ್ನ ಪುರಾತರು ನೆರೆದು ಭಕ್ತಿ ಭಿಕ್ಷವರಿಕ್ಕಿದರಾಗಿ.
ಇವರೆಲ್ಲ ಕೂಡ್ಕೊಂಡು ನನಗೇನು ಮಾಡಿದಾರಪ್ಪ ಅಂದರೆ ಭಕ್ತಿಯ ಭಿಕ್ಷೆಯನ್ನು ಕೊಟ್ಟಿದ್ದಾರೆ. ಇವರು ಕೊಟ್ಟರಾಗಿ ಎನ್ನ ಪಾತ್ರೆ ತುಂಬಿತ್ತು. ನಾನು ಬಸವಣ್ಣ ಇವತ್ತು ಭಕ್ತನಾಗಿದ್ದೇನೆ. ನಾನು ಬಸವಣ್ಣ ಭಕ್ತನಾದದ್ದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದರೆ, ಈ ಎಲ್ಲ ಪುರಾತನರು ಸೇರಿ ನನಗೆ ಭಕ್ತಿ ಭಿಕ್ಷವನಿಕ್ಕಿದರಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದರೆ, ಭಕ್ತಿಯ ಈ ಮಾತುಗಳಿಗೆ ಪರ್ಯಾಯವಾಗಿ ಇವರು ಹಾಗೇನೆ. ನಾವು ಇವತ್ತು ನಿಮ್ಮ ಪ್ರಕಾರ ಹೇಳುವಾಗ ಸೇಮ್ ಟು ಸೇಮ್ ಅಂತಿರಲ್ಲ. ಬಸವಣ್ಣ ಏನು ಹೇಳ್ತಾನೆ ಅದಕ್ಕೆ ಸಮಾನಾಂತರವಾಗಿ ಕನಕದಾಸರು ಹೇಳ್ತಾರೆ, ಭಕ್ತಿ ಎಳ್ಳರೀತಿಲ್ಲ, ಭಕ್ತಿ ಇಲ್ಲದ ಬಡವ ನಾನಯ್ಯ. ಅವರ ಮಾತು ಇವರ ಮಾತು, ಭಕ್ತಿ ಎಳ್ಳರೀತಿಲ್ಲ. ಎಷ್ಟೆಷ್ಟು ಭಕ್ತಿ ಇಲ್ಲ ನಮ್ಮ ಕಡೆ. ಭಕ್ತಿ ಎಳ್ಳರೀತಿಲ್ಲ, ಯುಕ್ತಿ ಶೂನ್ಯ ಕನಯ್ಯ. ಹೀಗೆ ತಮ್ಮಲ್ಲಿ ಭಕ್ತಿ ಇರಲಿಲ್ಲ, ತಾನು ವಂಚಕನಾಗಿದ್ದೆ ಅಂತ ಕನಕದಾಸರು ಇದೇ ರೀತಿ ಒಳಗೆ ಮಾತಾಡ್ತಾರೆ. ಎಳ್ಳು ಕಾಳಿನಷ್ಟು ಭಕ್ತಿಯನ್ನೊಳಗಿಲ್ಲ, ಕಳ್ಳರಿಗೆ ಕಳ್ಳನಂತೆ ಬೆಳ್ಳಕ್ಕಿ ಅಂದದಿ ಡಂಭ. ಇದು ಹೊರಗೆ ಕಾಣಿಸ್ತದೆ ರೀ, ಇದು ಹೊರಗೆ ಕಾಣಿಸೋ ಡಂಬ. ಇದು ನಾನು ಹೊರಗೆ ಚಂದ ಕಾಣಿಸ್ತೇನೆ, ಬೆಳಗ್ಗೆ ಕಾಣಿಸ್ತೇನೆ. ಇದು ಹೊರಗೆ ಕಾಣುವ ಬೆಳ್ಳಕ್ಕಿ ಅಂದದಿ ಡಂಭ. ಇದು ಕೇವಲ ಹೊರಗೆ ಕಾಣುವಂಥದ್ದು. ನನ್ನ ಹತ್ರ ಭಕ್ತಿ ಇಲ್ಲ, ನಾನು ಕಳ್ಳ ಬೆಕ್ಕಿನಂತೆ ಇದ್ದೇನೆ, ಕಳ್ಳ ಬೆಕ್ಕಿನಂತೆ ಬೆಳ್ಳಕ್ಕಿ ಅಂದದಿ ಡಂಭ. ಅಷ್ಟು ಹೇಳ್ತಾ ಬಸವಣ್ಣ ಭಕ್ತಿಯ ಚರ್ಚೆ ಮಾಡುವಾಗ ಕೆಳವರ್ಗಕ್ಕೆ ಆತ್ಮವಿಶ್ವಾಸವನ್ನು ತುಂಬಿದರೆ, ಕನಕದಾಸರು ತಮ್ಮ ನಡೆಯೊಳಗಿರುವ ಅರೆಕೊರೆಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಕನಕದಾಸರದು ವೈಯಕ್ತಿಕ ವಿಶ್ಲೇಷಣಾ ತತ್ವ, ಬಸವಣ್ಣನವರದು ಸಾಮಾಜಿಕ ವಿಶ್ಲೇಷಣಾ ತತ್ವ. ಬಸವಣ್ಣ ಸಾಮಾಜಿಕವಾಗಿ ಬಹಳ ಮುಖ್ಯ ಆಗ್ತಾನೆ, ಯಾಕಂದ್ರೆ ಅವನೊಬ್ಬ ದೊಡ್ಡ ಸೋಷಿಯಲ್ ಥಿಂಕರ್. ನಾವು ಹೇಳೋದು ಮಾತಲ್ಲ, ಇದನ್ನು ಜಗತ್ತಿನ ಬಹಳ ದೊಡ್ಡ ಚಿಂತಕರು ಹೇಳಿದ್ದಾರೆ. ಸರ್ ಆರ್ಥರ್ ಮೈಲ್ಸ್ ಹೇಳ್ತಾರೆ, ಲೆಜೆಂಡ್ಸ್ ಮೇ ಎನಿಥಿಂಗ್. ಜಗತ್ತಿನ ದಂತಕಥೆಗಳು ಏನೇ ಹೇಳಲಿ, ಬಸವ ವಾಸ್ ದ ಫಸ್ಟ್ ಸೋಷಿಯಲ್ ಥಿಂಕರ್ ಆಫ್ ದಿಸ್ ವರ್ಲ್ಡ್ ಅನ್ನುವ ಮಾತನ್ನು ಸರ್ ಆರ್ಥರ್ ಮೈಲ್ಸ್ ಹೇಳ್ತಾರೆ. ಆ ಸರ್ ಆರ್ಥರ್ ಮೈಲ್ಸ್ ಹೇಳಿದ ಮಾತನ್ನು ನಾವಿವತ್ತು ನೆಲೆಯೊಳಗೆ ಇಟ್ಟುಕೊಳ್ಬೇಕಾಗ್ತದೆ. ಬಸವಣ್ಣನ ಭಕ್ತಿಯ ನೆಲೆ ಸಾಮಾಜಿಕ ಸಂಶ್ಲೇಷಣಾ ತತ್ವ, ಕನಕನ ಭಕ್ತಿಯ ನೆಲೆ ವೈಯಕ್ತಿಕ ವಿಶ್ಲೇಷಣಾ ತತ್ವ. ಆಧುನಿಕ ವಿಮರ್ಶೆಯ ಪರಿಭಾಷೆಯೊಳಗೆ ಮಾತನಾಡುವುದಾದರೆ ಇದು ಸಾಮಾಜಿಕ ವಿಶ್ಲೇಷಣೆ, ಸಾಮಾಜಿಕ ಸಂಕಥನ ಅಂತ ನಾವು ಕರಿತೀವಿ. ಕನಕದಾಸರದು ವೈಯಕ್ತಿಕ ನೆಲೆಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಪಥಕ್ಕರಿಸುವ, ತನ್ನ ವ್ಯಕ್ತಿತ್ವವನ್ನು ವಿಶ್ಲೇಷಿಸುವ, ತನ್ನ ವ್ಯಕ್ತಿತ್ವವನ್ನು ಹಿಂಜುವ ಕೆಲಸವನ್ನು ಕನಕದಾಸರು ಮಾಡ್ತಾರೆ. ಹೇಳ್ತಾರೆ ನೋಡ್ರಿ, ಗಾನದತ್ತಿನಂತೆ ಕಣ್ಣು ಮುಚ್ಚಿ ಪ್ರದಕ್ಷಿಣೆಯ ಮಾಡಿ, ಅಂದ್ರೆ ನಾನು ಮಾಡ್ತಾ ಇರೋ ಆಡಂಬರ, ನಾನು ಮಾಡ್ತಾ ಇರುವಂಥ ಅನುಸರಣೆ ಆಚರಣೆಗಳು ಇವು ಸರಿಯಾದವು ಅಲ್ಲ. ಇವು ಇದರೊಳಗೆ ಏನೂ ಅರ್ಥ ಇಲ್ಲ. ಗಾನದೆತ್ತಿನಂತೆ ಕಣ್ಣು ಮುಚ್ಚಿ ಪ್ರದಕ್ಷಿಣೆಯ ಮಾಡಿ ಕಾಣದೆ ತಿರುಗುವೆನೆಂದು ಕಣ್ಣಿದ್ದು ನಾನು. ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರು ಕೂಡಿ ಆಣಿಮುತ್ತ ಹಿಡಿದು ಹಿಡಿದು ಬಿಡುವಂತೆ. 5 ಜನ ಕೂಡಿದ್ದಾರೆ, ಮುತ್ತಿನ ರಾಶಿಯೊಳಗೆ ಶ್ರೇಷ್ಠವಾದ ರತ್ನವನ್ನು ಹಿಡಿತಾರೆ, ಬಿಡ್ತಾರೆ. ಯಾಕೆ ಕಣ್ಣ ಕಾಣೋದಿಲ್ಲ ಅವರಿಗೆ? ಕಣ್ಣು ಕಂಡ್ರೆ ಅವ್ರು ತಗೋಬೇಕಲ್ಲ. ಆ 5 ಜನ ಅಂಧಕರು ಕೂಡಿ ಹಿಡಿದು ಬಿಡುವಂತೆ ಭ್ರಮಿತನಯ್ಯ ನಾನು ಅಂತ ತನ್ನ ವ್ಯಕ್ತಿತ್ವವನ್ನು ವಿಶ್ಲೇಷಣೆ ಮಾಡುವ ನೆಲೆಯೊಳಗೆ ಕನಕದಾಸರ ಭಕ್ತಿ ನಿಲ್ಲುವುದನ್ನು ನಾವು ನಿಲ್ಲಬೇಕು. ಯಾಕಂದರೆ ಕನಕ ಮತ್ತು ಬಸವಣ್ಣನವರ ಭಕ್ತಿಯ ನೆಲೆಗಳು ಅಂತ ಹೋಲಿಕೆಯ ಅಧ್ಯಯನವನ್ನು ಮಾಡುವಾಗ ಈ ಆಲೋಚನೆಗಳು ಬಹಳ ಮುಖ್ಯ ಆಗ್ತವೆ. ಕನಕದಾಸರು ತಮ್ಮದು ಡಂಬಾಚಾರದ ಜೀವನ, ಭಕ್ತಿಯಂತ ಮಾಣಿಕ್ಯ ತನಗೆ ಕೈಗೆ ಸಿಗುತ್ತಿದ್ದರೂ ಅದು ಹಿಡಿದು ಬಿಡುತ್ತಿದ್ದೇನೆ ಅಂತ ಹೇಳ್ತಾ ಕೊನೆಗೆ ಅವ್ರು ಎಲ್ಲಿ ಹೋಗಿ ಮುಟ್ತಾರಂದ್ರೆ, ಕನಕದಾಸರು ತನ್ನನ್ನು ತಾನು ಸಂಪೂರ್ಣವಾಗಿ ಹರಿಗೆ ಅರ್ಪಿಸ್ಕೊಳ್ತಾರೆ. ಸಂಪೂರ್ಣ ಅರ್ಪಣಾ ಮನೋಭಾವ ಕನಕದಾಸರದು. ಬಾಡದಾದಿ ಕೇಶವನ ಮರೆಹೊಕ್ಕೆ ಇಂದು ಮನ್ನಿಸಿ ಕಾಯೋ ದೇವದೇವೋತ್ತಮನೇ ಅಂತ ಅವರ ಆ ಕೀರ್ತನೆಯನ್ನು ಮುಕ್ತಾಯ ಮಾಡೋದನ್ನು ನಾವು ನೋಡ್ತೀವಿ. ಬಸವಣ್ಣನವರು ತನ್ನಲ್ಲಿರುವ ಭಕ್ತಿಯ ಪಾತ್ರೆ ತುಂಬಲು ಶರಣರು ಅದರಲ್ಲಿಯೂ ಕೆಳವರ್ಗದವರು ಕೊಟ್ಟಂಥ ಭಕ್ತಿ ಕಾರಣ ಅಂತ ಅವರು ಹೇಳಿದರೆ, ಕನಕದಾಸರದು ವೈಯಕ್ತಿಕ ನೆಲೆ ಅಂತ ಹೇಳಿದರು. ಬಸವಣ್ಣನವರಾಗಲಿ ಕನಕದಾಸರಾಗಲಿ ನಂಬಿದ್ದು ಭಕ್ತಿ ನಮ್ಮನ್ನು ಉದ್ಧರಿಸುತ್ತದೆ ಎಂದು. ಭಕ್ತಿ ನಮ್ಮನ್ನು ಉದ್ಧರಿಸುತ್ತದೆ ಎಂದು. ಉದ್ಧಾರವಾಗಲು ಭಕ್ತಿಯೊಂದೇ ಆದಿಕೇಶವನನ್ನು ನಂಬುವುದೊಂದೇ ಸರಿಯಾದ ಮಾರ್ಗ ಎನ್ನುವ ದೃಢ ನಂಬಿಕೆ. ಅವರ ಹರಿಭಕ್ತಿ ಸಾರ ಇದಕ್ಕೆ ದೊಡ್ಡ ಉದಾಹರಣೆ. ಕೀರ್ತನೆಗಳಿಗಿಂತ ಅವರ ಭಕ್ತಿಯ ಆಲೋಚನೆಗಳು ಬರುವುದು ಕೀರ್ತನೆಯೊಳಗೂ ಬರ್ತವೆ. ಅದರ ಜೊತೆಗೆ ಇಡೀ ಹರಿಭಕ್ತಿ ಸಾರ ಕಾವ್ಯವೇ ಭಕ್ತಿಗಾಗಿ ಬರೆದಿರೋದು. ಯಾಕಂದರೆ ಅದರೊಳಗೆ
ರಕ್ಷಿಸು ನಮ್ಮನ ವ್ರತ, ರಕ್ಷಿಸು ನಮ್ಮನ ವ್ರತ ಅಂತ ಪ್ರತಿ ಪದ್ಯದ ಕೊನೆಗೆ ತೊಗೊಂಡು ಬರ್ತಾರೆ. ಅಲ್ಲಿ ಹೇಳ್ತಾರೆ ಅವರು, ನನಗೂ ನಿನಗೂ ಹೋಲಿಸಕ್ಕೆ ಸಾಧ್ಯನೇ ಇಲ್ಲ ದೇವ ಅಂತಾರೆ. ನೀನು ಎಲ್ಲದಕ್ಕೂ ದೊಡ್ಡವ, ನಾನು ಎಲ್ಲದಕ್ಕೂ ಸಣ್ಣವ. ತನ್ನನ್ನು ತಾನು ಕೀಳುಗೈದುಕೊಳ್ಳುವ ಗುಣ ಭಕ್ತಿಯ ಒಂದು ಲಕ್ಷಣ. ತಾನು ಏನೂ ಅಲ್ಲ, ಐ ಆಮ್ ನಥಿಂಗ್, ನಿನ್ನ ಮುಂದೆ ನಾನೇನು ಅಲ್ಪ, ನೀನೇ ಅಲ್ಲ ಅಂತ ಹೇಳಿಕೊಳ್ಳುವ ಈ ಕೀಳೈಸಿಕೊಳ್ಳುವ ಗುಣ, ಇದು ನಮ್ಮ ಭಕ್ತಿ ಪರಂಪರೆಯ ಒಂದು ದೊಡ್ಡ ಲಕ್ಷಣ ಇದೆ. ಅದನ್ನು ಇಲ್ಲಿ ಕನಕದಾಸರು ಹೇಳ್ತಾರೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ನನ್ನ ಹತ್ರ ಏನೂ ಇಲ್ಲ, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು. ನೋಡ್ರಿ, ನಾನು ನೀನು, ನಾನು ನೀನು ಅವ್ರು ತೆಗೆದುಕೊಂಡು ಬರುವಂಥ ಕಾವ್ಯದ ದೃಷ್ಟಿಯಿಂದಲೂ ಕೂಡ ಈ ಪದ್ಯಗಳು ನಮಗೆ ಬಹಳ ಸುಂದರವಾದ ಪದ್ಯಗಳಾಗ್ತವೆ. ಏನಬಲ್ಲೆನು ನಾನು ನೆರೆ ಸುಜ್ಞಾನ ಮೂರ್ತಿ ನೀನು, ನನಗೇನೂ ಗೊತ್ತಿಲ್ಲ, ನೀನು ಜ್ಞಾನಕ್ಕೆ ಒಡೆಯ ಇದ್ದೀಯ. ಏನಬಲ್ಲೆನು ನಾನು ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಿಸು ನಮ್ಮನ ವ್ರತ ಅಂತ ಹೀಗೆ ಸಂಪೂರ್ಣವಾಗಿ ಆ ಹರಿಗೆ ಅವರು ತಮ್ಮನ್ನು ತಾವು ಅರ್ಪಿಸಿಕೊಂಡ ಭಕ್ತಿಯ ನೆಲೆಯಾಗಿ ಕನಕದಾಸರದು ಕಂಡು ಬರ್ತದೆ. ಕನಕದಾಸರಿಗೂ ಬಸವಣ್ಣನವರಿಗೂ ಇರುವ ಒಂದು ಅಂತರ ಏನು ಅಂತ ಕೇಳಿದರೆ, ಬಸವಣ್ಣ ಒಂದು ಕಡೆ ನಿಂತು ಎಲ್ಲರನ್ನೂ ಅಲ್ಲಿಗೆ ಕರೆದುಕೊಂಡು ಬಂತು ಭಕ್ತಿಯ ಬೆಳವಣಿಗೆಯನ್ನು ಮಾಡಿದವರು. ಭಕ್ತಿಯ ಬೆಳಸನ್ನು ಬೆಳೆದವರು. ಒಂದು ಕಡೆ ನೆಲೆ ನಿಂತು ಕೂಡಲ ಅವರು ತಮ್ಮ ಕಲ್ಯಾಣ ಅನ್ನುವಲ್ಲಿ ಅನುಭವ ಮಂಟಪವನ್ನು ಕಟ್ಟಿಕೊಂಡು ಜಗತ್ತಿನ ಎಲ್ಲ ಭಾಗದಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ, ಪರದೇಶಗಳಿಂದ ಶರಣರನ್ನು ಅಲ್ಲಿಗೆ ಕರೆಸಿ ಅದನ್ನೊಂದು ಭಕ್ತಿಯ ಸೆಂಟರ್ ಮಾಡ್ತಾರೆ ಬಸವಣ್ಣ. ಆದರೆ ಕನಕದಾಸನದು ಒಂದು ಕಡೆ ನಿಲ್ಲದ ಬದುಕು. ಆತ ಇಡೀ ಕರ್ನಾಟಕದುದ್ದಕ್ಕೂ ಅಲೆದಾಡ್ತಾನೆ. ಕೊನೆಗೆ ಆತ ಕರ್ನಾಟಕದ ಆಚೆಗೂ ಹೋದುದಕ್ಕೆ ಉಲ್ಲೇಖಗಳದ. ಕನಕದಾಸನದು ಒಂದೆಡೆ ನಿಂತ ನೆಲೆಯಲ್ಲ, ಕರ್ನಾಟಕ ಮಾತ್ರವಲ್ಲ ಇತರ ರಾಜ್ಯಗಳಿಗೂ ಆತ ಹೋಗ್ತಾನೆ. ತಮ್ಮನ್ನು ತಾವು ಕನಕದಾಸರು ಒಂದು ಕಡೆ ಕರ್ಕೋತಾರೆ, ನಾಡಾಡಿ, ನಾನು ನಾಡೆಲ್ಲವನ್ನು ಸುತ್ತಿದವನು. ನಾವು ಈಗ ಬಯಸ್ತೇವೆ, ಬೈಗುಳವನ್ನು ಬಳಸ್ತೇವೆ, ಬಿಡಾಡಿ ಅಂತ ಒಂದು ಬೈಗುಳ ಬಳಸ್ತೇವೆ. ಹಾಗೆ ನಾಡಾಡಿ ನಮ್ಮ ಕೇಶರಾಜನಲ್ಲಿ ಬರುವಂಥ ಪದಗಳು ಆತ ಬಳಸುವ ತದ್ದಿತಾಂತ ಪ್ರತ್ಯಯಗಳಿಗೆ ಅದು ಉದಾಹರಣೆಯಾಗಿ ಬರ್ತಾವೆ, ತದ್ದಿತ ಪದಗಳಿಗೆ. ಹಾಗೆ ನಾಡಾಡಿ ಅಂದರೆ ಎಲ್ಲ ಕಡೆ ಓಡಾಡವ ನಾನು ಅಂತ ಕನಕದಾಸ ಹೇಳ್ತಾರೆ. ಅವರ ಅನೇಕ ಕೀರ್ತನೆಗಳು ತಂಜಾವೂರು ಬಳಿ ವರಕೂರು ಎಂಬಲ್ಲಿ 175 ಕೀರ್ತನೆಗಳು ಸಿಕ್ಕಾವ ಅಂತ ವಿದ್ವಾಂಸರು ಹೇಳ್ತಾರೆ. ಮತ್ತು ರಾಜಸ್ಥಾನದ ಜಯಪುರದ ಬೃಂದಾವನದಲ್ಲಿ ಕನಕದಾಸರ ಸ್ಮಾರಕ ಇದೆ ಅಂತ ವಿದ್ವಾಂಸರು ಸೂಚಿಸಿದ್ದಾರೆ, ಗುರುತಿಸಿದ್ದಾರೆ. ಮತ್ತು ಇವರಂತೂ ಆಂಧ್ರದ ಜನ ಅಂತೂ ಕನಕದಾಸರನ್ನು ತೆಲುಗಿನಾಗ ಹೊಗಳ್ತಾರೆ. ಆಂಧ್ರದವರು ಕನಕ ಮಿರು ಬಂಗಾರ ತುನುಕ, ಕನ್ನಡ ಕೌಲೆಲ್ಲ ನೀವೆನಕ. ನಾವು ಕನ್ನಡದಲ್ಲಿ ಅಂತೀವಲ್ಲ, ಕನಕನ ಕೆನಕಬಾರ್ದು, ಕೆನಕಿ ತಿನ್ನಕಬಾರ್ದು ಅಂತ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕನಕನ್ನ ಕೆನಕಬಾರ್ದು, ಕೆನಕಿ ತಿನ್ನಕಬಾರ್ದು ಅಂತ. ಅದನ್ನೇ ಆಂಧ್ರದಲ್ಲಿ ತೆಲುಗಿನೊಳಗೆ ಅವರು ಬರೆಸಿದ್ದಾರೆ ಅಂತ ಪ್ರಶಂಸೆ ಮಾಡಿದ್ದನ್ನು ಪ್ರೊಫೆಸರ್ ಸುಧಾಕರ ಅನ್ನುವ ಕನಕರನ್ನು ಅಧ್ಯಯನ ಮಾಡಿದ ಬಹಳ ದೊಡ್ಡ ವಿದ್ವಾಂಸರು ಉಲ್ಲೇಖ ಮಾಡ್ತಾರೆ. ಬಸವಣ್ಣನವರದು ಇದಕ್ಕೆ ಭಿನ್ನವಾದ ರೀತಿ. ಅವರು ದೇಶದಾಚೆ ನಾಡಿನಾಚೆಯಿಂದ ಶರಣರನ್ನು ತಮ್ಮಲ್ಲಿಗೆ, ಭಕ್ತರನ್ನು ತಮ್ಮಲ್ಲಿಗೆ ಕರೆಸಿಕೊಂಡರೆ, ಕನಕದಾಸ ಭಕ್ತರಿರುವಲ್ಲಿಗೆ ಹೋಗಿ, ಭಕ್ತರ ಮನೆಗಳಿಗೆ ಹೋಗಿ, ಇತ್ತೀಚೆಗೆ ನಮ್ಮ ಕೀರಂ ಅವರು ಒಂದು ನಾಟಕ ಬರೆದಿದ್ದಾರೆ. ಆ ನಾಟಕದಲ್ಲಿ ಕನಕದಾಸ ಬರೆದಿರುವ ನಾಟಕದೊಳಗೆ ಅವರು ಭಕ್ತ ಕನಕದಾಸರಿಗೆ ನಾಟಕ ಬರೆದಿದ್ದಾರೆ. ಆ ನಾಟಕದೊಳಗೆ ಕೊನೆ ಹೆಂಗೆ ಎಂಟು ಮಾಡ್ತಾರೆ ಅಂತಂದರೆ, ಕೃಷ್ಣ ನಾವೆಲ್ಲ ಆತ ಗೋಡೆ ಹೊಡೆದು ಅವರಿಗೆ ಕಂಡ ಅಂತ ಹೇಳ್ತೀವಿ, ಆದರೆ ಆ ನಾಟಕದಲ್ಲಿ ರೂಪಕ ಬರ್ತದೆ. ಕೃಷ್ಣ ಬರ್ತಾನೆ, ನಡ್ಕೊತ ಬರ್ತಾನೆ ನಾಟಕದ ಕೊನೆಗೆ. ಕನಕನ ಕೈ ಮ್ಯಾಗ ಅವನ ಹೆಗಲ ಮೇಲೆ ಕೈ ಹಾಕಿ ಕನಕನ ಕರ್ಕೊಂಡು ಮಂದ್ಯಾಗ ಹೋಗಿಬಿಡ್ತಾನೆ. ಅಂದರೆ ಕನಕದಾಸ ಒಂದು ಕಡೆ ನಿಂತವರಲ್ಲ, ನಾಡಿನಾದ್ಯಂತ ಸಂಚರಿಸಿದವರು. ಈ ಇಡೀ ಕರ್ನಾಟಕದುದ್ದಂತೆ ಕನಕಾಪುರ, ಕನಕಾಚಲ, ಕನಕೂರು ಅಂತ ಊರುಗಳು ಸಿಗೋದನ್ನು ನಾವು ನೋಡ್ತೀವಿ. ಇರಲಿ, ಇಬ್ಬರು ಮಹನೀಯರು ಭಕ್ತಿಯ ಹಿನ್ನೆಲೆಯೊಳಗೆ ಡಾಂಬಿಕ ಭಕ್ತಿಯನ್ನು ವಿಡಂಬಿಸ್ತಾರೆ. ಮೂರನೇ ಪಾಯಿಂಟ್ ಇದು. ಅವರ ಭಕ್ತಿಯ ನೆಲೆಯೊಳಗೆ ಅವ್ರು ಏನು ಮಾಡ್ತಾರೆ ಅಂದರೆ ಡಾಂಬಿಕ ಭಕ್ತಿಯನ್ನು ವಿಡಂಬಿಸ್ತಾರೆ. ಯಾರೂ ಕೂಡ ಮಹಾತ್ಮರು, ಶರಣರು ಡಾಂಬಿಕ ಭಕ್ತಿಯನ್ನು ಒಪ್ಪಿಕೊಳ್ಳೋದಿಲ್ಲ.
ಭಕ್ತಿ ನಿಜದ ನೆಲೆಯಿಂದ ಬಂದಿರಬೇಕೇ ಹೊರತು ಅದು ಡಾಂಬಿಕವಾಗಿರಬಾರ್ದು ಅನ್ನುವಂಥ ಮಾತನ್ನು ನಾವು ಗಮನಿಸ್ತೀವಿ. ಮತ್ತು ಬಹಳ ವಿಶೇಷ ಅಂದರೆ ಕನಕದಾಸರು ಎಂಥ ಧೈರ್ಯವಂತರು ಅಂದ್ರೆ, ಅವರು ಬದುಕಿದಾಗ ಸಮಾಜದಲ್ಲಿ ಪ್ರಚಲಿತವಿದ್ದ ಎಲ್ಲ ಜಾತಿ ಎಲ್ಲ ಧರ್ಮಗಳಲ್ಲಿರುವ ಆಡಂಬರದ ಆಚರಣೆಗಳನ್ನು ವಿರೋಧಿಸುವ ಧೈರ್ಯ ಮಾಡ್ತಾರೆ ಕನಕದಾಸ. ಬಸವಣ್ಣನಲ್ಲಿ ಇದು ಕಾಣುವುದಿಲ್ಲ. ಬಸವಣ್ಣವರ ಕಾಲಕ್ಕೆ ಈ ಯಾವ ಧರ್ಮಗಳನ್ನು ಚರ್ಚಿಸುವ ಗೋಜಿಗೆ ಬಸವಣ್ಣ ಹೋಗುವುದಿಲ್ಲ. ಕನಕದಾಸರು ಲಿಂಗಾಯತರನ್ನು ವಿರೋಧಿಸ್ತಾರೆ, ಅಲ್ಲಿರುವ ಆಡಂಬರಗಳನ್ನು ವಿರೋಧಿಸ್ತಾರೆ, ಮುಸಲ್ಮಾನರಲ್ಲಿರುವ ಆಡಂಬರಗಳನ್ನು ವಿರೋಧಿಸ್ತಾರೆ, ವೈಷ್ಣವರಲ್ಲಿರುವ ಆಡಂಬರಗಳನ್ನು ಒಂದು ಪದ್ಯದೊಳಗೆ ಅವರು ವಿವರಿಸ್ತಾರೆ. ನೋಡ್ರಿ, ಮೂಗಿಳಿದು ನೀರೊಳಗೆ ಮುಳುಗಿ ಜಪ ತಪವ ಮಾಡಿ, ಅಂದರೆ ಬ್ರಾಹ್ಮಣ ಧರ್ಮದಲ್ಲಿರುವಂಥ ಆಡಂಬರದ ವಿರೋಧವನ್ನು ಮಾಡ್ತಾರೆ ಕನಕದಾಸರು. ಭಕ್ತಿ ಆಡಂಬರ ಆಗಬಾರ್ದು ಅಂತ, ಭಕ್ತಿ ಆಡಂಬರ ಆಗಿರಬಾರ್ದು ಅನ್ನುವ ನೆಲೆಯೊಳಗೆ ಮೂಗಿಡಿದು ನೀರೊಳಗೆ ಮುಳುಗಿ ಜಪ ತಪವ ಮಾಡಿ ನಿಗಮ ಆಗಮ ಪುರಾಣಗಳನ್ನು ಓದಿ ತಿಳಿದು. ಎಲ್ಲ ಓದ್ಕೊಂಡಿರಿ, ಎಲ್ಲ ಮಾಡಿರಿ, ಜಪತಪ ಮಾಡಿರಿ, ಆದ್ರೆ ನೀವು ಮಾಡ್ತಾ ಇರೋದೇನಪ್ಪ, ಬಾಗಿ ಪರಸ್ತ್ರೀಯರು ಬಯಸಿ ಕಣ್ಣಿಡುವಂತ. ನೀವು ಮಾಡೋದೇನು, ಕೊನೆಗೆ ಅಲ್ಲೆಲ್ಲ ಓದಿದ್ದೀರಿ, ಪುಸ್ತಕ ಓದಿದ್ದೀರಿ, ಪುರಾಣ ಓದಿದ್ದೀರಿ, ಪ್ರವಚನ ಮಾಡಿದ್ದೀರಿ, ಪೂಜೆ ಮಾಡಿದ್ದೀರಿ, ಆದರೆ ಕೊನೆಗೆ ನೀವು ಮಾಡಿದ್ದೇನೆಂದರೆ ಬಾಗಿ ಪರಸ್ತ್ರೀಯರನ್ನು ಬಯಸಿ ಕಣ್ಣಿಡುವಂಥ ಯೋಗ ಭ್ರಷ್ಟರೆಲ್ಲ ದೇವಬ್ರಾಹ್ಮಣರೇ. ಇವರನ್ನು ನಾವು ದೇವಬ್ರಾಹ್ಮಣರು ಅನ್ಬೇಕಾ? ನೋಡ್ರಿ, ಪ್ರಶ್ನಿಸುವ ಧೈರ್ಯವನ್ನು, ಅಂದರೆ ಆಡಂಬರದ ಭಕ್ತಿಯನ್ನು, ಅನಾಚಾರದ ಭಕ್ತಿಯನ್ನು, ಕಾರ್ಯದಲ್ಲಿ ಬರಲಾರದ ಭಕ್ತಿಯನ್ನು ಕನಕದಾಸ ವಿರೋಧ ಮಾಡ್ತಾನೆ. ಹೀಗೆ ಒಂದು ಸಣ್ಣ ಉದಾಹರಣೆ, ಲಿಂಗಾಂಗದೊಳಗಿರುವ ಚಿನ್ಮಯನ ತಿಳಿಯದೆ ನಮ್ಮ ವೀರಶೈವ ಶರಣಧರ್ಮಕ್ಕೂ ಅವರು ಅಲ್ಲಿರುವಂಥ ತಪ್ಪುಗಳನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡ್ತಾರೆ. ಲಿಂಗಾಂಗದೊಳಗಿರುವ ಚಿನ್ಮಯನ ತಿಳಿಯದೆ, ಅಂಗ ಲಿಂಗದ ನೆಲೆಯ ಮುನ್ನರಿಯದೆ, ಜಂಗಮ ಸ್ಥಾವರದ ಫಲವನರಿಯದ ಭಂಗಿ ಮುಕ್ಕುಗಳೆಲ್ಲ. ಅಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆ ಮೂಲೆ ಕುತ್ಕೊಂಡು ಭಂಗಿ ಹಾಕ್ಕೊಂಡು ಸೇದುವಂಥ ಜನ ಇರ್ತಿದ್ರು. ನಾವು ತಪಸ್ವಿಗಳು ಅನ್ನೋ ಹಾಗೆ. ನೀವು ಇವತ್ತು ಬೇರೆ ಕಡೆ ಎಲ್ಲಾರು ಹಾರು ಇಂಥವು ಸಿಗ್ತಾವೆ. ಇವರೆಲ್ಲ ಈ ಭಂಗಿ ಮುಕ್ಕುಗಳೆಲ್ಲ ನಿಜ ಲಿಂಗವಂತರೇ. ನೋಡ್ರಿ, ಇನ್ನೂ ಆಶ್ಚರ್ಯ ಅಂದರೆ ಮುಸಲ್ಮಾನ್ ಧರ್ಮಕ್ಕೆ ಹೋಗ್ತಾರೆ. ಅಲ್ಲಾ ಖುದಾ ಎಂಬ ಅರ್ಥವನ್ನು ತಿಳಿಯದೆ, ಅಲ್ಲಾ ಖುದಾ ಎಂಬ ಅರ್ಥವನ್ನು ತಿಳಿಯದೆ, ಮುಲ್ಲಾ ಶಾಸ್ತ್ರದ ನೆಲೆಯ ಮುನ್ನರಿಯದೆ. ಅದು ಬಹಳ ದೊಡ್ಡ ಪವಿತ್ರವಾದ ಶಾಸ್ತ್ರ ರೀ. ಮುಲ್ಲಾ ಶಾಸ್ತ್ರ ಆದರೆ ಸಾಮಾನ್ಯ ಅಲ್ಲ ಅದು. ಆ ಮುಲ್ಲಾ ಶಾಸ್ತ್ರದ ನೆಲೆಯ ಮುನ್ನರಿಯದೆ ಪೊಳ್ಳು ಕೂಗನು ಕೂಗಿ, ಸುಮ್ಮನೆ ಎಲ್ಲೋ ಕುತ್ಕೊಂಡು ಜೋರಾಗಿ ಕೂಗಿ ಎಲ್ಲರನ್ನೂ ಎಬ್ಸುವಂಗೆ ಕೂಗಿ, ನಾವಿವತ್ತು ಯಾವುದನ್ನು ಅವ್ರ ಧಾರ್ಮಿಕ ಆಚರಣೆ ಅಂತ ಕರಿತೀವಿ ಅದನ್ನು ಅವ್ರು ಅಂತಾರೆ ಪೊಳ್ಳು ಕೂಗು ಅಂತಾರೆ. ಅಂತ ಧೈರ್ಯ ಇರಬೇಕು ನೋಡ್ರಿ ಕನಕದಾಸನಿಗೆ. ಪೊಳ್ಳು ಕೂಗನು ಕೂಗಿ ಬಗುಳಿ ಬಾಯಿ ಬಿಡುವಂಥ ಕಳ್ಳ ಭ್ರಷ್ಟರಿಗೆಲ್ಲ ವೀರ ಸ್ವರ್ಗ ಒಪ್ಪುದೆ ಅಂತ ಹೀಗೆ ಪ್ರಶ್ನಿಸುವ ಮೂಲಕ ಡಾಂಬಿಕ ಭಕ್ತಿಯನ್ನು ಅವರು ವಿಡಂಬನೆ ಮಾಡ್ತಾರೆ. ಡಾಂಬಿಕ ಭಕ್ತಿಯ ವಿಡಂಬನೆಯೊಳಗೆ ಎರಡು ತೆರನಾದದ್ದು. ಒಂದು ತನ್ನೊಳಗಿರುವ ಡಾಂಬಿಕ ಭಕ್ತಿಯನ್ನು ವಿಡಂಬನೆ ಮಾಡುವುದು, ಇನ್ನೊಂದು ಮತ್ತೊಬ್ಬರಲ್ಲಿರುವ ಡಾಂಬಿಕ ಭಕ್ತಿಯನ್ನು ವಿಡಂಬನೆ ಅಂದರೆ ಹೊರಗಿನ ಭಕ್ತಿಯನ್ನು ವಿಡಂಬನೆ ಮಾಡುವುದು. ಇವೆರಡೂ ನೆಲೆಗಳು ಇವರಲ್ಲಿ ಕಾಣ್ತವ ಅನ್ನುವಂಥ ಮಾತನ್ನು ನಾವು ಗಮನಿಸ್ತೇವೆ. ಹೀಗೆ ಕನಕದಾಸರಾಗಲಿ ಬಸವಣ್ಣನವರಾಗಲಿ ತಮ್ಮನ್ನು ತಾವು ಕೀಳು ವರ್ಗಕ್ಕೆ ಸೇರಿದವರು ಅಂತ ಹೇಳಿಕೊಳ್ಳೋದನ್ನು ಮೇಡಮ್ ಅವ್ರಿಗೆ ಚರ್ಚಿಸಿದ್ದಾರೆ. ನಾವು ಉತ್ತಮ ಜಾತಿಯವರು ಅಲ್ಲ, ಹಲವು ದಾಸರ ಮನೆಯ ಹೊಲೆಯ ದಾಸ. ಕನಕದಾಸ ಬರ್ಕೊಂತಾನೆ, ಬಸವಣ್ಣ ಕಕ್ಕಯ್ಯನ ಮಗ ನಾನು, ದಾಸಯ್ಯನ ಮಗ ನಾನು, ಅವರಿಬ್ಬರು ಬೆರಣಿಯ ನಾಯಲು ಹೋಗಿ ಸಂಗಮ ಮಾಡಿದರಾಗಿ ಅವರಿಗೆ ಹುಟ್ಟಿದನಯ್ಯ ಅಂತ ಬಸವಣ್ಣ ಹೇಳಿದರೆ, ಕಕ್ಕಯ್ಯನ ಮನೆಯ ದಾಸಿ ದಾಸಯ್ಯನ ಮನೆಯ ದಾಸ ಇಬ್ಬರೂ ಹೋಗಿ ಬೆರಣಿಯ ನಾಯಲು ಹೋಗಿ ಸಂಗಮ ಮಾಡಿದರಾಗಿ ಆನು ಜನಿಸಿದನಲ್ಲದೆ ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಬಸವಣ್ಣ ಸಾರ್ತಾನೆ. ಬಸವಣ್ಣ ಹೀಗೆ ಸಾರಿದರೆ ಕನಕ ಅಂತಾನೆ, ಹಲವು ದಾಸರ ಮನೆಯ ಹೊಲೆಯ ದಾಸನು ನಾನು, ಕುಲವಿಲ್ಲದ ದಾಸ ಕುರುಬದಾಸ, ಛಲದಿ ನಿನ್ನ ಭಜಿಪರ ಮನೆಯ. ಇಲ್ಲಿ ಬಂದು ಮಾತವರು ಹೋಗಿ ನಿಜವಾದ ಪಾಯಿಂಟ್ ಅವ್ರು ಹೇಳ್ತಾರೆ. ಏನಪ್ಪ ಅಂತ ಕೇಳಿದರೆ, ನಾವು ಯಾರು ಅಂದರೆ ಯಾರು ನಿಜವಾದ ಭಕ್ತರಿದ್ದಾರೋ ಅವರ ಮನೆಯನ್ನು ನಾವು ಕಾಯುವಂಥವ್ರು ನಾವು ಅಂತ ಬಸವಣ್ಣ ಹೇಳ್ತಾನೆ. ಕೂಡಲ ಸಂಗನ ಶರಣರು ಲಿಂಗ ಭಕ್ತಿಯೊಳಗೆ ನೆರೆದಿದ್ದರಾಗಿ ಆನವರ ಪಾದರಕ್ಷೆಯ ಕಾಯ್ದುಕೊಂಡು ಬದುಕಿದ್ದರಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದರೆ, ಇವರು ಹೇಳ್ತಾರೆ ಛಲದಿ ನಿನ್ನ ಭಜಿಪರ ಮನೆಯ ಮಾದಿಗದಾಸ ಸಲೆ ಮುಕ್ತಿ ಪಾಲಿಸನ್ನೊಡೆಯ ಕೇಶವರಾಯ ಎನ್ನುವ ಮೂಲಕ ಭಕ್ತಿ
ಕೇವಲ ಮುಕ್ತಿಯ ಸಾಧನ, ಅದು ಅಹಂಕಾರಕ್ಕೆ ಅಲ್ಲ. ಅದು ಅಹಂಕಾರಕ್ಕೆ ಅಲ್ಲ. ಭಕ್ತಿ ಅನ್ನೋದು ಒಂದು ಅಹಂಕಾರ ಆಗಬಾರ್ದು. ನಾನು ಭಕ್ತ ಅನ್ನೋದು ಒಂದು ಅಹಂಕಾರ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಹೀಗೆ ಅವರು ಇಬ್ಬರೂ ಕೂಡ ಭಕ್ತಿಯನ್ನು, ಡಾಂಬಿಕ ಭಕ್ತಿಯನ್ನು ವಿರೋಧಿಸ್ತಾರೆ ಎನ್ನುವ ಮಾತನ್ನು ನಾವು ಗಮನಿಸಬೇಕು. ಒಟ್ಟಿನೊಳಗೆ ಕನಕದಾಸರಾಗಲಿ ಬಸವಣ್ಣನವರಾಗಲಿ ಭಕ್ತಿಯನ್ನು ಬೇರೆ ಬೇರೆ ನೆಲೆಯೊಳಗೆ ಚರ್ಚಿಸುವುದರ ಜೊತೆಗೆ ಅದು ನಮ್ಮನ್ನು ಉದ್ಧರಿಸುವ ಸಾಧನ. ಅಲ್ಲಿ ಯಾವುದೇ ರೀತಿಯ ಕೊರತೆ ಇರಬಾರ್ದು, ಅಲ್ಲಿ ಯಾವುದೇ ರೀತಿಯ ಕಸ ಇರಬಾರ್ದು ಅನ್ನೋದನ್ನು ಬಸವಣ್ಣ ಕೂಡ ಹೇಳ್ತಾನೆ. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿ ಅದು ಎಚ್ಚರಲಿ ಅದು. ನನ್ನೊಳಗೆ ಅವಗುಣ ಅದಪ್ಪ,